ಕಾವ್ಯ ಈ ನಡುವೆ ನಿನ್ನ ಹೆಲ್ಪ್ ಏನು ಬೇಡ ನನಗೆ. ನಿನ್ನ ಹೆಲ್ಪ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅದು ಇದು ಅಂತ ಅಂದರೆ ಜನಗಳಿಗೆ ಗೊತ್ತಾಗಲಿ ಇವನ ಹೆಲ್ಪ್ ನನಗೆ ಬೇಡ, ಇವನ್ನ ಒಂದು ಸಹಾಯ ತಗೊಂಡು ನಾನು ಆಡ್ತಾ ಇಲ್ಲ ಅನ್ನೋದನ್ನು ಜನಗಳಿಗೆ ಕನ್ವೆ ಮಾಡೋದಕ್ಕೋಸ್ಕರವಾಗಿ ಈ ನಡುವೆ ಕಾವ್ಯ ತುಂಬ ಸರ್ತಿ ಹೇಳ್ತಾನೆ ಇದ್ದಾಳೆ. ಅಂದರೆ ಲಾಸ್ಟ್ ವೀಕೆಂಡ್ ಮುಗಿದ ಮೇಲಿಂದ ತುಂಬ ಸರ್ತಿ ಹೇಳ್ತಾ ಇದ್ದಾಳೆ ಈ ಮಾತನ್ನು. ಅಂದರೆ ಗಿಲ್ಲಿದು ಒಂದು ಹೆಲ್ಪೇ ಬೇಡವಂತೆ ಅವಳಿಗೆ, ಅವಳ ಪಾಡಿಗೆ ಅವಳು ಆಡ್ಕೊಳ್ತಾ ಹೋಗ್ತಾ ಇದ್ದಾಳಂತೆ. ಇದುವರೆಗೂ ಹೆಲ್ಪ್ ತಗೊಳ್ದೇನೆ ಅಥವಾ ಗಿಲ್ಲಿ ಹೆಸರಿಂದ ತಾನೇ ಮುಂದೆ ಬಂದಿರೋದು, ಅದೆಲ್ರಿಗೂ ಗೊತ್ತಿರೋ ವಿಷಯನೇ. ಆದರೆ ಅವ್ರ ಅಮ್ಮ ಮತ್ತು ತಮ್ಮ ಎಲ್ಲ ಬಂದು ಏನೋ ಒಂದು ಹೊರಗಡೆ ವಿಷಯ ಎಲ್ಲ ಹೇಳಿದ ಮೇಲೆ ಅವಳಿಗೆ ಅನಿಸಿದೆ ಗಿಲ್ಲಿಯಿಂದ ಸ್ವಲ್ಪ ನಾನು ದೂರ ಇದ್ದರೆ ಒಳ್ಳೆಯದು ಅನಿಸುತ್ತೆ ಅನ್ನೋ ಥರನೋ ಏನೋ. ಆದರೆ ಗಿಲ್ಲಿ ಇಟ್ಕೊಂಡೇ ಅವಳು ಆಟಾಡ್ತಾ ಇರೋದು, ಬಾಯಲ್ಲಿ ಮಾತ್ರ ಈ ಥರದ ಮಾತುಗಳು ಬರ್ತಾ ಇದ್ದಾವೆ. ಗಿಲ್ಲಿ ಹೆಲ್ಪ್ ಇಲ್ದೇನೆ ಅವಳು ಒಂದು ಹೆಜ್ಜೆನೂ ಸಹ ಮುಂದೆ ಇಡೋದಕ್ಕೆ ಸಾಧ್ಯನೇ ಇಲ್ಲ. ಇದುವರೆಗೂ ಅವಳು ಉಳಿದಿದ್ದಾಳೆ ಅಂತ ಹೇಳಿದ್ರೆ ಅದು ಗಿಲ್ಲಿಯಿಂದನೇ ಮಾತ್ರ ಸಾಧ್ಯ. ಈಗ ಗಿಲ್ಲಿ ಪ್ರೊಫೈಲ್ನಲ್ಲಿ ಅಂದರೆ ಗಿಲ್ಲಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ 1 ಮಿಲಿಯನ್ ದಾಟ್ಬಿಟ್ಟಿದೆ. ಅಂದರೆ ಒಂದು ದಿನ ಕೂತ್ಕೊಂಡು ಕಾವ್ಯಂಗೆ ಹೇಳ್ತಾ ಇರ್ತಾನೆ ಗಿಲ್ಲಿ, ಕಾವು 1 ಮಿಲಿಯನ್ ಆಗಿಬಿಡಬೇಕು ನನಗೆ, ಆವಾಗ ಚೆನ್ನಾಗಿರುತ್ತೆ ಅನ್ನೋ ಥರ ಹೇಳ್ತಾ ಇರ್ತಾನೆ ಕಾವ್ಯನಿಗೆ. ಅದಕ್ಕೆ ಕಾವ್ಯ ಏನು ಮಾತಾಡೋದಿಲ್ಲ, ಸುಮ್ಮನಾಗ್ಬಿಡ್ತಾಳೆ. ಹಾಗೆಯೇ ಕಾವ್ಯನ ಪ್ರೊಫೈಲ್ನಲ್ಲೂ ಸಹ ಈಗ 500K ಹತ್ತತ್ರ ಬರ್ತಾ ಇದೆ. ಅಂದರೆ ಅದೆಲ್ಲವೂ ಗಿಲ್ಲಿಯಿಂದನೇ ಮಾತ್ರ ಸಾಧ್ಯ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಆದರೆ ಅವಳಿಗೂ ಗೊತ್ತು ನಾನು ಗಿಲ್ಲಿಯಿಂದನೇ ಆಟಾಡ್ತಾ ಇರೋದು, ಗಿಲ್ಲಿಯಿಂದನೇ ಈ ಮನೇಲಿರೋದು ಅನ್ನೋದನ್ನು ಅವಳಿಗೂ ಗೊತ್ತಿದೆ. ಆದರೆ ಹೊರಗಡೆ ಮಾತ್ರ ನಿನ್ನ ಸಹಾಯ ನನಗೆ ಬೇಡ, ನಿನ್ನ ಹೆಲ್ಪ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನೀ ಸ್ವಲ್ಪ ನನ್ನಿಂದ ದೂರ ಇರು ಅನ್ನೋ ಹಾಗೇ ಮಾತಾಡ್ತಾ ಇದ್ದಾಳೆ. ಯಾಕೆಂದರೆ ಜನಗಳಿಗೆ ಗೊತ್ತಾಗಬೇಕಲ್ವಾ, ಕಾವ್ಯ ಹೀಗೆ ಹೇಳ್ತಾ ಇದ್ರೂ ಗಿಲ್ಲಿ ಏನಕ್ಕೆ ಹತ್ತತ್ರ ಹೋಗ್ತಾ ಇದ್ದಾನೆ ಅನ್ನೋದನ್ನು ಜನಗಳಿಗೆ ತಿಳಿಸೋದಕ್ಕೋಸ್ಕರವಾಗಿ ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ ಕಾವ್ಯ. ಹಾಗೆಯೇ ಮೊನ್ನೆ ಸ್ವಿಮ್ಮಿಂಗ್ ಪೂಲಿಂದ ಆ ಒಂದು ರಾಡ್ಗಳನ್ನೆಲ್ಲ ತರೋದಿತ್ತಲ್ವಾ, ಅದಕ್ಕಿಂತ ಮುಂಚೆ ಕಾವ್ಯ ಗಿಲ್ಲಿ ಹತ್ರ ಮಾತಾಡ್ತಾ ಇರಲಿಲ್ಲ. ಆದರೆ ಗಿಲ್ಲಿನೇ 1-2 ಸರ್ತಿ ಮಾತಾಡ್ಸ್ಕೊಂಡು ಹೋದ್ರೂ ಕಾವ್ಯ ಏನೋ ಒಂದು ರೀಸನ್ ಹೇಳಿ ನೀನು ಯಾಕೆ ಹಾಗೆ ಹೇಳಿದೆ ಸುದೀಪ್ ಎದುರು ಅಂತೆಲ್ಲ ಹೇಳಿ ಅಳ್ತಾ ಇದ್ಲು. ಅದಕ್ಕೆ ಅವನು ಸುಮ್ಮನಾಗ್ಬಿಟ್ಟ, ಅಳ್ತಾ ಇದ್ದಾಳಲ್ವಾ ಅಂತ ಹೇಳಿ ಸುಮ್ಮನಾಗ್ಬಿಟ್ಟ, ಸಾರಿ ಎಲ್ಲ ಕೇಳಿ ಸುಮ್ಮನಾಗ್ಬಿಟ್ಟ. ಆ ನಂತರ ತುಂಬ ಯೋಚಿಸ್ತಾ ಇದ್ದ, ಕಾವ್ಯ ಏಕೆ ಮಾತಾಡ್ತಾ ಇಲ್ಲ, ಇನ್ನೂ ಏನಕ್ಕೆ ಮಾತಾಡ್ತಾ ಇಲ್ಲ, ಮಾತಾಡಿಸ್ಕೊಂಡು ಹೋದ್ರೂ ಏನಕ್ಕೆ ಮಾತಾಡ್ತಾ ಇಲ್ಲ ಅನ್ನೋ ಥರ ತುಂಬ ಯೋಚನೆ ಇತ್ತು ಗಿಲ್ಲಿಗೆ. ಧನುಷು ಸಹ ಹೇಳಿರ್ತಾನೆ, ಅವನು ನಿನ್ನ ಕೈ ಎಲ್ಲ ಮುಟ್ತಾನೆ, ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ, ಐ ಲವ್ ಯು ಅಂತೆಲ್ಲ ಹೇಳ್ತಾನೆ, ಅದನ್ನು ಹೊರಗಡೆ ಜನಗಳು ನೋಡಿದಾಗ ಏನಂತ ತಿಳ್ಕೊಳ್ತಾರೆ ಜನಗಳು ಅಂತೆಲ್ಲ ಹೇಳಿರ್ತಾನೆ ಧನುಷ್. ಆದರೆ ಈ ಕೆಲಸವನ್ನು ಧನುಷು ಸಹ ಮಾಡ್ತಾ ಇದ್ದಾನೆ. ಕೈ ಮುಟ್ತಾನೆ, ಸೊಂಟಕ್ಕೆ ಕಚ್ಕುಳಿ ಕೊಡ್ತಾನೆ, ಎತ್ಕೊಳ್ತಾನೆ, ತಿರುಗಿಸ್ತಾನೆ, ಮತ್ತು ಕಾಲು ಎಲ್ಲವನ್ನ ಮುಟ್ತಾ ಇರ್ತಾನೆ ಧನುಷ್. ನಾವಿಬ್ಬರು ಫ್ರೆಂಡ್ಸ್ ಅಲ್ವಾ, ಏನಾದರೂ ಮಾಡ್ಕೊಳ್ಬಹುದು. ಆದರೆ ಗಿಲ್ಲಿ ಮಾತ್ರ ಮಾಡೋ ಹಾಗಿಲ್ಲ, ಇದನ್ನು ಹೊರಗಡೆ ಜನ ನೋಡಿದಾಗ ತಪ್ಪು ತಿಳ್ಕೊಳ್ತಾರೆ ಅನ್ನೋದು ಧನುಷ್ ಭಾವನೆ ಆಗಿರುತ್ತೆ. ಅಂದರೆ ಇವರಿಬ್ಬರು ಕ್ಲೋಸ್ ಆಗಿರೋದು ಧನುಷ್ಗೆ ಗೊತ್ತಿದೆ, ಹೊರಗಡೆ ಇದೆಲ್ಲ ಚೆನ್ನಾಗಿ ಓಡ್ತಾ ಇದೆ ಅನ್ನೋದು ಗೊತ್ತಿದೆ. ಇವರಿಬ್ಬರನ್ನ ಬೇರೆ ಮಾಡೋಣ ಅನ್ನೋದಕ್ಕೆ ಸಲುವಾಗಿ ಹೀಗೆಲ್ಲ ಮಾತಾಡಿರ್ತಾನೆ ಧನುಷ್. ಇದೆಲ್ಲ ಗಿಲ್ಲಿಗೆ ಅರ್ಥ ಆಗಿ ಕಾವ್ಯಂಗೆ ಹೇಳಿರ್ತಾನೆ, ನೀನು ಬೇರೆಯವ್ರ ಮಾತನ್ನು ಕೇಳಿ ಹೀಗೆಲ್ಲ ಮಾಡ್ತಾ ಇದೆಯಾ, ನೀನು ಹೊರಗಡೆ ಹೋಗೋದಕ್ಕೆ ತುಂಬ ದೂರ ಏನಿಲ್ಲ ಅನ್ನೋದನ್ನು ಹೇಳಿರ್ತಾನೆ ಕಾವ್ಯನ್ಗೆ. ನೋಡಿ, ಧನುಷ್ ಮಾತಾಡೋದನ್ನು ಹೇಗೆ ಇವನು ಅರ್ಥ ಮಾಡಿಕೊಂಡು ಬೇರೆಯವ್ರ ಮಾತಿಂದ ತಲೆ ಕೆಡಿಸ್ಕೊಂಡು ನನ್ನಿಂದ ದೂರ ಇದೆಯಾ ಅಂತೆಲ್ಲ ಹೇಗೆ ಗೊತ್ತಾಗಿರುತ್ತೆ ನೋಡಿ ಗಿಲ್ಲಿಗೆ. ಅಂದರೆ ಯಾರಾದರೂ ಇಬ್ಬರು ಏನು ಮಾತಾಡ್ತಾ ಇರ್ತಾರೆ ಅನ್ನೋದನ್ನು ದೂರದಿಂದಲೇ ಕೂತ್ಕೊಂಡು ಚೆನ್ನಾಗಿ ಅಬ್ಸರ್ವ್ ಮಾಡಿ ಆ ಮಾತನ್ನು ಇವನು ಕೇಳಿಸ್ಕೊಳ್ಳೋದಿಲ್ಲ, ಆದರೆ ಇದೇ ಮಾತಾಡ್ತಾ ಇರ್ತಾರೆ ಅನ್ನೋದನ್ನು ಚೆನ್ನಾಗಿ ಹೇಳ್ತಾ ಇರ್ತಾನೆ ಗಿಲ್ಲಿ. ಅದು ನಿಜಾನೂ ಆಗಿರುತ್ತೆ, ಎಷ್ಟೊಂದು ಸರ್ತಿ ಅದು ನಿಜಾನೂ ಆಗಿರುತ್ತೆ. ಅವನು ಗಿಲ್ಲಿ ಏನು ಹೇಳ್ತಾ ಇರ್ತಾನೆ ಅದನ್ನೇ ಅವರು ಕೂಡ ಮಾತಾಡ್ತಾ ಇರ್ತಾರೆ. ಅದೇ ಈಗ ಯಾರೋ ಇನ್ಸ್ಟಾಗ್ರಾಮ್ನಲ್ಲಿ ಹೇಳಿದ್ರು, ಅವರು ಸರಿಯಾಗಿ ಹೇಳಿದ್ದಾರೆ, ಮೂಗುದ್ದ ಇರೋರಿಗೆ ಬುದ್ಧಿ ತುಂಬ ಇದೆಯಂತೆ. ಅಂದರೆ ಅವರು ಚಾಣಾಕ್ಷರಾಗಿರ್ತಾರಂತೆ. ಉದಾಹರಣೆನೂ ಕೊಟ್ಟರು, ತುಂಬ ಒಳ್ಳೆಯ ಉದಾಹರಣೆನೂ ಕೊಟ್ಟರು. ವಿಶ್ವೇಶ್ವರಯ್ಯ, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೂ ಸಹ ಮೂಗುದ್ದ ಇತ್ತು, ಪುನೀತ್ ರಾಜ್ಕುಮಾರ್ ಅವ್ರಿಗೂ ಸಹ ಮೂಗುದ್ದ ಇತ್ತು, ಹಾಗೆ ಅವ್ರ ತಂದೆಯವರಾದ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಸಹ ಮೂಗುದ್ದ ಇತ್ತು. ಇವರೆಲ್ಲ ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ವ್ಯಕ್ತಿಗಳು ಅಲ್ವಾ. ಹಾಗೆಯೇ ಗಿಲ್ಲಿ ಸಹ ತುಂಬ ಫೇಮಸ್ ಆಗಿದ್ದಾನೆ ಕರ್ನಾಟಕದಲ್ಲಿ. ಅದಕ್ಕೆ ಕಾರಣ ಮೂಗುದ್ದ ಇರೋದು ಅಂತಾನೂ ಹೇಳಬಹುದು. ಅಂದರೆ ಮೂಗುದ್ದ ಇರೋದ್ರಿಂದ ಅವನಿಗೆ ಬುದ್ಧಿವಂತಿಕೆ ಜಾಸ್ತಿ ಇರೋದ್ರಿಂದ
ಕರ್ನಾಟಕದಲ್ಲಿ ಫೇಮಸ್ ಆಗ್ತಾ ಇದ್ದಾನೆ ಅನ್ನೋದು ಅವ್ರ ಮಾತಾಗಿದೆ. ಅದು ನಿಜಾನೂ ಅಂತಲೂ ಒಪ್ಕೊಳ್ಬಹುದು. ಈಗ ನೋಡಿ, ಬಿಗ್ ಬಾಸ್ನಲ್ಲೇ ತಗೊಂಡ್ರೆ ಎಲ್ಲರೂ ಸಹ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ ಹೊರತು ಬೇರೆಯವ್ರನ್ನ ಅಷ್ಟಾಗಿ ಗೆಲ್ಲಬೇಕು ಅಂತ ಹೇಳ್ತಾ ಇಲ್ಲ. ಏನಕ್ಕೆ? ಗಿಲ್ಲಿ ಬುದ್ಧಿವಂತನಾಗಿದ್ದಾನೆ, ಅವನು ಬಡವನಾಗಿದ್ರೂ ಸಹ ತುಂಬ ಬುದ್ಧಿವಂತೆಯಿಂದ, ಒಂದು ತುಂಬ ಚಾಣಾಕ್ಷತನದಿಂದ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಾ ಇದ್ದಾನೆ ಅನ್ನೋ ಸಲುವಾಗಿ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ಅವರು ಹೇಳಿದ್ರಲ್ವಾ, ಮೂಗುದ್ದ ಇರೋನು ಬುದ್ಧಿವಂತನಾಗಿರ್ತಾನೆ ಅನ್ನೋದನ್ನು ನಾವು ಸಹ ಒಪ್ಕೊಳ್ಬಹುದು. ಈಗ ಮೊನ್ನೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ರಾಡ್ಗಳನ್ನ ಎತ್ಕೊಳ್ಳೋ ಒಂದು ಟಾಸ್ಕ್ ಇರುತ್ತೆ ಅಲ್ವಾ, ಆಗ ಕಾವ್ಯ ಗಿಲ್ಲಿಯನ್ನು ಮಾತಾಡಿಸ್ದೇ ಇದ್ರೂ ಗಿಲ್ಲಿ ಗೊತ್ತು ಅವಳು ನನ್ನನ್ನೇ ಕರೀತಾಳೆ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಅವಳ ಮುಖಾನೇ ನೋಡ್ತಾ ಇರ್ತಾನೆ ಗಿಲ್ಲಿ. ಆಗ ಗಿಲ್ಲಿ ಆಟಾಡ್ತೀಯ ನನ್ನ ಪರವಾಗಿ ಅಂತ ಕೇಳಿದಾಗ ಅವನು ನಗ್ತಾ ಆಟಾಡ್ತೀನಿ ಅಂತ ಹೇಳಿಬಿಡ್ತಾನೆ. ಆದರೆ ಅವನಿಗೆ ಹುಷಾರಿರೋದಿಲ್ಲ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ರಾಡ್ಗಳನ್ನ ಎತ್ಕೊಂಡು, ಅಂದರೆ ಹತ್ತೋದು ಇಳಿಯೋದು ತುಂಬ ಇರುತ್ತೆ ಅಲ್ವಾ, ಅದರಿಂದ ರಾಡ್ಗಳನ್ನೆಲ್ಲ ಎತ್ಕೊಂಡು ಬಂದು ಸುಸ್ತಾಗಿಬಿಟ್ಟಿರ್ತಾನೆ ಗಿಲ್ಲಿ. ಅದ್ರ ಮಧ್ಯದಲ್ಲಿ ತುಂಬ ಫೋರ್ಸ್ ಆಗಿ ಓಡೋದು ಮತ್ತು ಸ್ವಿಮ್ಮಿಂಗ್ ಪೂಲ್ನಲ್ಲಿ ರಾಡ್ಗಳನ್ನೆಲ್ಲ ಎತ್ಕೊಳ್ಳೋದು ಇದೆಲ್ಲ ನಡೀತಾ ಇರುತ್ತೆ ಅಲ್ವಾ. ಆಗ ರಕ್ಷಿತಾ ಹೇಳ್ತಾಳೆ, ಹುಷಾರು ನಿಧಾನಕ್ಕೆ ಓಡಾಡಿ ಅಂತೆಲ್ಲ ಹೇಳ್ತಾಳೆ ರಕ್ಷಿತಾ. ಆಗ ಕಾವ್ಯ, ಮಾತಾಡ್ತಾ ನಿಂತ್ಕೊಳ್ಬೇಡ, ಇಲ್ಲಿ ಏನು ಮಾತೇ ಆಡಿರೋದಿಲ್ಲ, ಮಾತಾಡ್ತಾ ನಿಂತ್ಕೊಳ್ಬೇಡ, ಬೇಗ ಬಂದು ರಾಡ್ಗಳನ್ನೆಲ್ಲ ತಗೊಂಡು ಬಂದು ಹಾಕು ಅಂತ ಕಾವ್ಯ ಮುಖ ಒಂದು ಸಿಟ್ಟಿನಿಂದ ಮಾಡಿಕೊಂಡು ಕೂಗ್ತಾ ಇರ್ತಾಳೆ. ಬೇಗ ಗಿಲ್ಲಿ ಅಂತ ಹೇಳಿ ಮುಖವನ್ನು ಸಿಟ್ಟಿನಿಂದ ಮಾಡಿಕೊಂಡು ಕೂಗ್ತಾ ಇರ್ತಾಳೆ. ಇದೇನು ಅಂದರೆ ಮಾತ್ಗೂ ಹೇಳ್ತಾ ಇರ್ತಾಳಲ್ವಾ, ನಿನ್ನ ಹೆಲ್ಪ್ ನನಗೆ ಬೇಡ ಅಂತ, ನಿನ್ನ ಹೆಲ್ಪ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇರ್ತಾಳಲ್ವಾ. ಹಾಗಾದರೆ ಇದೇನು ಮತ್ತೆ? ಇದು ಸಹ ಹೆಲ್ಪೇ ಅಲ್ವಾ, ಇದೆಲ್ಲ ದೊಡ್ಡ ಹೆಲ್ಪೇ ಅಲ್ವಾ. ಅವಳು ಗೆಲ್ಲೋದಕ್ಕೋಸ್ಕರವಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ರಾಡ್ಗಳನ್ನ ಎತ್ಕೊಂಡು ಬರೋದೆಲ್ಲ ತುಂಬ ದೊಡ್ಡ ಹೆಲ್ಪೇ ಅಲ್ವಾ. ಹಾಗಾದರೆ ಇದೆಲ್ಲ ಅವಳಿಗೆ ಹೆಲ್ಪ್ ಆಗಿ ಕಾಣೋದಿಲ್ವಾ ಕಾವ್ಯನ್ಗೆ? ಅವನಿಗೆ ಹುಷಾರಿಲ್ಲದೆ ಇದ್ರೂ ರಾಡ್ಗಳನ್ನೆಲ್ಲ ಎತ್ಕೊಂಡು ಬಂದಾದಮೇಲೆ ಬಾತ್ರೂಮ್ನಲ್ಲಿ ವಾಮಿಟ್ ಎಲ್ಲ ಮಾಡ್ಕೊಳ್ತಾನಂತೆ. ಅವನೇ ಹೇಳ್ತಾನೆ. ಅದನ್ನು ಕಾವ್ಯ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಹೌದಾ, ಏನಕ್ಕಾಯಿತು ವಾಮಿಟ್, ಆ ಥರ ಎಲ್ಲ ಕೇಳೋದೇ ಇಲ್ಲ. ನಾನು ಚೆನ್ನಾಗಿ ಆಡಿದ್ನ, ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸ್ತಲ್ವಾ, ಆ ಥರ ಅವಳ ಮಾತನ್ನೇ ಕೇಳ್ತಾ ಇರ್ತಾಳೆ ಅಷ್ಟೇ ಹೊರತು ಸ್ನಾನ ಮಾಡ್ಕೊಂಡು ಬಾ ಅಂತ ಮಾತ್ರ ಹೇಳ್ತಾಳೆ. ಥ್ಯಾಂಕ್ಸ್ ಹೇಳಿಬಿಟ್ಟು ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳ್ತಾಳೆ. ಏನಕ್ಕೆ ವಾಮಿಟ್ ಆಯಿತು ಅದು ಇದು ಅಂತೆಲ್ಲ ಕೇಳೋದೇ ಇಲ್ಲ. ಆಗ ಏನಾದರೂ ಬೇಕಾ ಅಂತ ಕೇಳ್ತಾಳೆ. ಆಗ ಇಲ್ಲ ಬೇಡ, ರಕ್ಷಿತಂಗೆ ಹೇಳಿದ್ದೀನಿ ನಾನು ಅಂತ ಗಿಲ್ಲಿ ಹೇಳ್ತಾನೆ. ಆವಾಗ ಆಯಿತು ಬಿಡು ಅಂತ ಹೇಳಿ ಹೊರಟೋಗ್ತಾಳೆ ಕಾವ್ಯ. ಇಷ್ಟೇ. ರಕ್ಷಿತಾ ನೋಡಿ, ಗಿಲ್ಲಿ ಹೇಳಿದ ತಕ್ಷಣ ನಿಂಬೆಹಣ್ಣಿನ ಜ್ಯೂಸೋ ಏನೋ ತಕ್ಷಣ ಮಾಡಿ ತಂದುಕೊಡ್ತಾಳೆ ಗಿಲ್ಲಿಗೆ. ಇದಲ್ವಾ ಫ್ರೆಂಡ್ಶಿಪ್ ಅಂದರೆ? ಗಿಲ್ಲಿಯನ್ನು ಯಾವತ್ತೂ ಸಹ ರಕ್ಷಿತಾ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಬಳಸ್ಕೊಂಡೇ ಇಲ್ಲ. ಗಿಲ್ಲಿನೂ ಸಹ ಸ್ವಾರ್ಥಕ್ಕೋಸ್ಕರವಾಗಿ ರಕ್ಷಿತನ ಬಳಸ್ಕೊಂಡಿಲ್ಲ. ಆದರೆ ಗಿಲ್ಲಿ ಕಾವ್ಯನೂ ಸಹ ಬಳಸ್ಕೊಂಡಿಲ್ಲ, ರಕ್ಷಿತನೂ ಸಹ ಬಳಸ್ಕೊಂಡಿಲ್ಲ. ಆದರೆ ಕಾವ್ಯ ತುಂಬ ಅವಳ ಒಂದು ಸ್ವಾರ್ಥಕ್ಕೋಸ್ಕರ, ಅವಳು ಗೆಲ್ಲೇಬೇಕು ಅನ್ನೋದಕ್ಕೋಸ್ಕರವಾಗಿ ಗಿಲ್ಲಿಯನ್ನು ತುಂಬ ಬಳಸ್ಕೊಂಡ್ಬಿಟ್ಟಿದ್ದಾಳೆ ಅವಳ ಸ್ವಾರ್ಥಕ್ಕಾಗಿ. ಅಂದರೆ ಅವಳು ಗೆಲ್ಲಬೇಕಲ್ವಾ, ಮುಂದೆ ಹೋಗಬೇಕಲ್ವಾ. ಯಾರಿಗೆ ಏನಾದರೂ ಪರವಾಗಿಲ್ಲ, ಹುಷಾರಿಲ್ಲದೆ ಇದ್ರೂ ಪರವಾಗಿಲ್ಲ, ವಾಮಿಟ್ ಬಂದರೂ ಪರವಾಗಿಲ್ಲ, ಅವರುಗಳು ಇವಳ ಪರವಾಗಿ ಆಡಿ ಇವಳನ್ನ ಮುಂದೆ ತರಬೇಕು ಅನ್ನೋದೇ ಇವಳ ಒಂದು ಮನಸ್ಥಿತಿ ಆಗಿರುತ್ತೆ. ಈಗ ನೋಡಿ, ಕ್ಯಾಪ್ಟನ್ಸಿಯಲ್ಲೂ ಸಹ ಮನೆಯವರೇನೆ ಓಟ್ ಹಾಕಿ ಅವಳನ್ನು ಗೆಲ್ಲಿಸಿದ್ರು. ಟಾಪ್ 6 ಬಂದಾಗ ಅವಳು ಅವಾಗಲೂ ಸಹ ಬಕೆಟ್ಗೆ ಯಾರೂ ಮಣ್ಣು ಹಾಕದೇನೆ ಇವಳನ್ನ ಗೆಲ್ಲಿಸಿದ್ರು. ತುಂಬ ಇಷ್ಟೊಂದು ಸುಲಭವಾಗಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾಳೆ ಕಾವ್ಯ. ಆಗಾಗ ಗಿಲ್ಲಿನೂ ಸಹ ಸಪೋರ್ಟ್ ಮಾಡ್ತಾನೆ, ಅವನು ನಾಮಿನೇಟ್ ಮಾಡೋದಿಲ್ಲ. ಹಾಗೆಯೇ ಅವಳ ಒಂದು ಟಾಸ್ಕ್ಗಳಿಗೆಲ್ಲ ಹೆಲ್ಪ್ ಮಾಡ್ತಾನೆ, ಅವಳ ಪರವಾಗಿ ನಿಂತಿದ್ದಾನೆ. ಯಾವತ್ತೋ ಒಂದು ದಿನ ಹೇಳಿರ್ತಾನೆ, ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತೀನಿ, ಅಂದರೆ ಟಾಪ್ 2 ಆಗಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅನ್ನೋ ಥರನೂ ಹೇಳಿರ್ತಾನೆ. ಅದನ್ನು ಅವನು ನಡೆಸ್ಕೊಂಡೇ ಬರ್ತಾ ಇದ್ದಾನೆ. ಆ ಒಂದು ಮಾತುಗಳನ್ನು ಅಥವಾ ಗಿಲ್ಲಿಯ ಸಹಾಯವನ್ನು ಕಾವ್ಯ ತುಂಬ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾಳೆ. ಕಾವ್ಯ ಗಿಲ್ಲಿಗಂತೂ ಹೆಲ್ಪ್ ಮಾಡೋದೇ ಇಲ್ಲ, ಅದು ಎಲ್ರಿಗೂ ಚೆನ್ನಾಗಿ ಗೊತ್ತಿರೋ ವಿಷಯನೇ. ಆದರೆ ಗಿಲ್ಲಿ ಹೆಲ್ಪ್ ಮಾಡ್ತಾನೆ ಇರ್ತಾನೆ ಕಾವ್ಯನ್ಗೆ. ರಕ್ಷಿತಂಗೂ ಸಹ ಗಿಲ್ಲಿಯ ಸಹಾಯ ಬೇಕಾಗಿಲ್ಲ, ಆದರೆ ರಕ್ಷಿತಾ ಗಿಲ್ಲಿಗೆ ಸಹಾಯ ಮಾಡ್ತಾನೆ ಇರ್ತಾಳೆ. ಇವರಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಕಾಮೆಂಟ್ ಮಾಡಿ ತಿಳಿಸಿ.
ನನಗೆ ಗೊತ್ತು ನೀವು ರಕ್ಷಿತನ ಪರವಾಗೇ ಇರ್ತೀರಾ ಅಂತ. ಏಕೆಂದರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನು ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಹಾಗೆ ಸುದೀಪ್ ಸಹ ಹೇಳಿರ್ತಾರೆ ಲಾಸ್ಟ್ ವೀಕೆಂಡಲ್ಲಿ ಗಿಲ್ಲಿಗೆ, ನೀವು ಮಾತ್ರ ಹೋಗೋದಲ್ಲದೆ ಬೇರೆಯವ್ರನ್ನೂ ಸಹ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀರಾ. ನೀವು ನಿಮ್ಮ ದೋಣಿಯಲ್ಲಿ ಪ್ರಯಾಣಿಸಿ ಈ ಥರ ಎಲ್ಲ ಹೇಳಿರ್ತಾರೆ ಸುದೀಪು. ಅದೆಲ್ಲ ಗಿಲ್ಲಿಗೆ ಅರ್ಥ ಆಗ್ತಾನೇ ಇಲ್ಲ. ಮತ್ತು ಕಾವ್ಯನೂ ಸಹ ಗಿಲ್ಲಿಯಿಂದ ಸ್ವಲ್ಪ ದೂರ ಇರೋಣ ಅಂತ ಅಂದ್ಕೊಂಡು ದೂರನೂ ಇರ್ತಾ ಇಲ್ಲ. ಅಂದರೆ ಮಾತು ಮಾತ್ರ ಬಿಟ್ಟಿದ್ದಾಳೆ, ಆದರೆ ಅವನ ಸಹಾಯವನ್ನು ಪಡ್ಕೊಳ್ತಾನೆ ಇದ್ದಾಳೆ ಕಾವ್ಯ. ಈ ದಿನ ರಾಶಿಕಾ ಎಲಿಮಿನೇಟ್ ಆಗಿದ್ದಾಳೆ. ಅದನ್ನು ಕೇಳಿ ನನಗಂತೂ ತುಂಬ ಖುಷಿ ಆಯಿತು. ಏಕೆಂದರೆ ನಿನ್ನೆ ತಾನೇ ರಾಶಿಕಾ ರಕ್ಷಿತನ್ಗೆ ಹೇಳಿದ್ಲು, ಚಾಲೆಂಜ್ ಹಾಕಿದ್ಲು, ನಿನ್ಗಿನ್ನ ಮುಂಚೆ ನಾನು ಹೋಗೋದಿಲ್ಲ, ನೀನು ಹೋಗೋದನ್ನು ನೋಡಿನೇ ನಾನು ಹೋಗೋದು ಅಂತ. ಹಾಗೆಯೇ ರಘುಗೂ ಸಹ ಹೇಳಿದ್ಲು, ರಘು ಅಣ್ಣ ನೀವೇನಾದರೂ ಹೊರಗಡೆ ಹೋಗೋದಾದರೆ ಅದು ರಕ್ಷಿತನಿಂದಾನೇ ಅಂತ. ಆಗ ರಕ್ಷಿತಾ ಹೇಳಿದ್ಲು, ಅವ್ರು ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನೀನಂತೂ ಹೋಗೇ ಹೋಗ್ತೀಯ, ಅದನ್ನಂತೂ ನಾನು ಹೇಳಬಲ್ಲೆ ಅಂತ ಹೇಳಿರ್ತಾಳೆ ರಕ್ಷಿತಾ. ರಕ್ಷಿತಾ ಹೇಳಿದ ಹಾಗೇ ರಾಶಿಕಾ ಹೊರಟೆ ಹೋಗ್ತಾಳೆ ಮನೆಗೆ. ಅವಳು ರಾಶಿಕಾ ಎಲಿಮಿನೇಟ್ ಆಗಿದ್ದು ತುಂಬ ಒಳ್ಳೇದಾಯಿತು. ಏಕೆಂದರೆ ಮಾತಿಗೂ ರಕ್ಷಿತನ್ನ ತಪ್ಪಿತಸ್ಥೆ ಆಗಿ ನಿಲ್ಲಿಸ್ತಾನೆ ಇದ್ಲು. ಇಷ್ಟು ದಿನ ಸ್ಪಂದನನ ವಾಯ್ಸ್ ಕೇಳೋಕ್ಕಾಗ್ತಾ ಇರಲಿಲ್ಲ. ಅಂದರೆ ರಕ್ಷಿತನ ಜೊತೆ ಜಗಳ ಮಾಡುವಾಗ ಅವಳದು ಸಣ್ಣ ವಾಯ್ಸ್ ಅಲ್ವಾ, ಅದರಿಂದ ಒಂಥರ ಚೀರ್ದಾಗ ಕಿರ್ಚಿದಾಗ ಸ್ಪಂದನನ ವಾಯ್ಸ್ ಅಂತೂ ಕೇಳೋದಕ್ಕೆ ಆಗ್ತಾ ಇರಲಿಲ್ಲ. ಈ ನಡುವೆ ರಾಶಿಕನ್ ವಾಯ್ಸು ಸಹ ಹಾಗೇನೆ ಒಂದು ನಮಗೆ ಹಿಂಸೆ ಆಗ್ತಾ ಇತ್ತು. ರಾಶಿಕನ್ ವಾಯ್ಸು ಮೊದಲಿಂದನೂ ಹಿಂಸೆ ಆಗ್ತಾ ಇತ್ತು. ಈ ನಡುವೆ ಅಂತೂ ತುಂಬ ಹಿಂಸೆ ಆಗ್ತಾ ಇತ್ತು ಕೇಳೋದಕ್ಕೆ. ಅವಳು ಸಹ ಕಿರ್ಚಿ ಮಾತಾಡಿದಾಗ ವಾಯ್ಸ್ ಒಂಥರ ನಮಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಈಗೆಲ್ಲರೂ ಇಷ್ಟಪಟ್ಟಿರೋ ಹಾಗೆ ಸ್ಪಂದನ ಹೋದ್ಲು, ರಾಶಿಕಾನೂ ಹೋದ್ಲು. ಈಗ ಕಾವ್ಯನೂ ಹೋಗ್ಬಿಟ್ರೆ ತುಂಬ ಒಳ್ಳೇದಾಗತ್ತೆ. ಏಕೆಂದರೆ ಕಾವ್ಯ ಗಿಲ್ಲಿಯನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡು ಗೇಮ್ ಆಡ್ತಾ ಇರೋದ್ರಿಂದ ಅವಳನ್ನು ಜನಗಳು ಓಟ್ ಮಾಡ್ದೇನೆ ಮನೆಯಿಂದ ಹೊರಗಡೆ ಕಳಿಸಿದಾಗ ತುಂಬ ಖುಷಿಯಾಗತ್ತೆ ನಮಗೆ. ಅಂದರೆ ರಕ್ಷಿತಾ ಮತ್ತು ಗಿಲ್ಲಿ ಫ್ಯಾನ್ಸ್ಗಳಿಗೆ ತುಂಬ ಖುಷಿಯಾಗತ್ತೆ. ಫೈನಲ್ ಆಗಿ ರಕ್ಷಿತಾ ಮತ್ತು ಗಿಲ್ಲಿ ಇಬ್ಬರೂ ಸಹ ಗೆಲ್ಲಬೇಕು. ಸುದೀಪ್ ಆ ಕಡೆ ಈ ಕಡೆ ಗಿಲ್ಲಿ ಮತ್ತು ರಕ್ಷಿತಾನೇ ನಿಲ್ಲಬೇಕು. ಟ್ರೋಫಿ ಇವರಿಬ್ಬರಲ್ಲಿ ಯಾರಿಗೆ ಹೋದರೂ ಪರವಾಗಿಲ್ಲ, ಫಿನಾಲೆಯಲ್ಲಿ ಮಾತ್ರ ಸುದೀಪ್ ಪಕ್ಕ, ರಕ್ಷಿತಾ ಮತ್ತು ಗಿಲ್ಲಿ ಇವರಿಬ್ಬರೇನೇ ಇರಬೇಕು. ಏನಂತೀರಾ? ಅದರಿಂದ ಹೆಚ್ಚು ರಕ್ಷಿತಾ ಮತ್ತು ಗಿಲ್ಲಿಗೆ ಓಟ್ ಮಾಡಿ, ಓಕೆನಾ? ಪ್ರಚಾರನೂ ತುಂಬ ಮಾಡಬೇಕಾಗತ್ತೆ. ಅಂದರೆ ರಕ್ಷಿತನ ವಿಷಯವಾಗಿ ಗಿಲ್ಲಿ ವಿಷಯವಾಗಿ ಪ್ರಚಾರ ತುಂಬ ಮಾಡಬೇಕಾಗತ್ತೆ. ಎಲ್ಲರೂ ಗಿಲ್ಲಿಗೆ ಮತ್ತು ರಕ್ಷಿತನ್ಗೆ ತುಂಬ ಓಟ್ ಮಾಡಿ, ಎಲ್ಲರೂ ರಕ್ಷಿತನ ಮತ್ತು ಗಿಲ್ಲಿಯನ್ನು ಗೆಲ್ಲಿಸೋಣ. ಹಾಗೆಯೇ ಈ ದಿನ ಕಿಚ್ಚನ ಚಪ್ಪಾಳೆ ಅಶ್ವಿನಿಗೆ ಮತ್ತು ಧ್ರುವಂತ್ಗೆ ಸಿಕ್ತು. ಸೀಸನ್ ಪೂರ ಏನು ಒಳ್ಳೆ ಕೆಲಸ ಮಾಡಿದ್ರು. ಯಾವುದೋ ಒಂದು ಟಾಸ್ಕ್ನಲ್ಲಿ ಎಲಾಸ್ಟಿಕ್ ಹಿಂದೆ ಹಾಕಿರ್ತಾರಲ್ವಾ, ಆಗ ಕಾಲ್ಗೆ ಸಪೋರ್ಟ್ ತಗೊಂಡು ನಿಂತಿರ್ತಾರೆ ಇಬ್ರು. ಆ ಥರ ಆದರೆ 70 ನಿಮಿಷ ಏನು, ಆದರೆ 2 ಗಂಟೆನೂ ಸಹ ನಿಲ್ಲಬಹುದು. ಸಪೋರ್ಟ್ ಇದ್ದಾಗ ತುಂಬ ಟೈಮ್ ಸಹ ನಿಲ್ಲಬಹುದು. ಅಂದರೆ ಎಲಾಸ್ಟಿಕ್ ಹಾಕಿರೋದು ಏನಕ್ಕೆ ಅಂದರೆ ಸಪೋರ್ಟ್ ಇಲ್ಲದೇನೆ ನಿಂತಾಗ ಹಿಂದಕ್ಕೆ ಎಳಿತಾ ಇರುತ್ತೆ ಎಲಾಸ್ಟಿಕ್ಕು. ಆಗ ಬೇಗ ಇವರು ಕೈ ಬಿಡಬಹುದು ಅನ್ನೋ ಥರ ಎಲಾಸ್ಟಿಕ್ ಹಾಕಿರ್ತಾರೆ. ಇವರು ಸಪೋರ್ಟ್ ತಗೊಂಡು ನಿಂತಾಗ ಎಲಾಸ್ಟಿಕ್ ಹಾಕಿರೋದು ಯೂಸೇ ಆಗೋದಿಲ್ಲ. ಏಕೆಂದರೆ ಹಿಂದೆ ಎಳಿತಾ ಇರೋದಿಲ್ಲ. ಆಗ ಇವರು ಕೈ ಬಿಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ಸಪೋರ್ಟಿಂದಾಗಿ ತುಂಬ ಟೈಮ್ ಇವರು ಗಟ್ಟಿಯಾಗಿ ನಿಂತ್ಕೊಳ್ಬಹುದು. ಹಾಗೆಯೇ ತುಂಬ ಬಟ್ಟೆಗಳನ್ನು ಒಳಗಡೆ ಹಾಕೊಂಡು ಬಂದಿರ್ತಾರೆ ಧ್ರುವಂತ್ ಮತ್ತು ಅಶ್ವಿನಿ ಗೌಡ. ಅದು ಸಹ ಹೆಲ್ಪ್ ಆಯಿತು ಇವರು ತುಂಬ ಟೈಮ್ ನಿಲ್ಲೋದಕ್ಕೆ. ಈ ಥರ ಎಲ್ಲ ಸ್ಟ್ರಾಟರ್ಜಿ ಮಾಡಿದವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ನೋಡಿ. ಎಂಥ ಒಂದು ವಿಪರ್ಯಾಸ ಅಲ್ವಾ? ಇಂಥವ್ರಿಗೇ ಒಂದು ಕಾಲ ಅಂತ ಹೇಳಬಹುದು. ಕಿಚ್ಚನ ಚಪ್ಪಾಳೆ ಅಶ್ವಿನಿಗೆ ಮತ್ತು ಧ್ರುವಂತ್ಗೆ ಸಿಕ್ಕಿರೋದು ಸರಿನಾ ತಪ್ಪಾ? ಏಕೆಂದರೆ ಸಪೋರ್ಟ್ ತಗೊಂಡು ನಿಂತಿರೋದು ಫೋಟೋಸ್ ಮತ್ತು ವಿಡಿಯೋಸ್ ವೈರಲ್ ಆಗ್ತಾ ಹೋಗ್ತಾ ಇದೆ. ಅದೆಲ್ಲವೂ ನೋಡಿನೂ ಸಹ ಕಿಚ್ಚನ ಚಪ್ಪಾಳೆ ಅಶ್ವಿನಿಗೆ ಮತ್ತು ಧ್ರುವಂತ್ ಅವ್ರಿಗೆ ಸಿಕ್ಕಿದೆ ಅಂದಮೇಲೆ ಇದು ಮೋಸ ತಾನೇ? ಇದು ಯಾರಿಗೆಲ್ಲ ಸರಿ ಅನ್ನಿಸ್ತು ಕಾಮೆಂಟ್ ಮಾಡಿ. ಇವೆಲ್ಲ ಏನೇ ಆಗಲಿ ಪರವಾಗಿಲ್ಲ, ಕೊನೆಗೆ ಗಿಲ್ಲಿ ಮತ್ತು ರಕ್ಷಿತಾನೇ ಗೆಲ್ಲಬೇಕು. ಅದೇ ನಮಗೆ ಬೇಕಾಗಿರೋದು. ಥ್ಯಾಂಕ್ ಯು.